ಮಾಡಲ್ಲ. ಯಾರ್ಯಾರನ್ನ ಇಟ್ಕೊಂಡು ಮಾದೇವಪುರ ಸುತ್ತಲೂ ಯಾರನ್ನ ಎಲ್ಲೆಲ್ಲಿ ಕಳಿಸಿ ಏನೇನೋ ಅವ್ರ ಮೇಲೆ ಒತ್ತಡ ಹಾಕಿ ವಸೂಲಿ ಮಾಡ್ಕೊಂಡ್ರಲ್ಲ, ಆ ರೀತಿ ಅನ್ಕೊಂಡ್ಬಿಟ್ರೆ ಯಾವಾಗೂ ಎಲ್ಲರೂ ನಿಮ್ಮಂಗೆ ಅನ್ಕೊಂಡ್ಬಿಟ್ಟಿದಾರ? ನೀವು ಮೂಲತಃ ವ್ಯಾಪಾರಸ್ಥ. ನೀವು ವ್ಯಾಪಾರಕ್ಕಾಗಿ ಇವತ್ತು ಚಿಂತಾಮಣಿಗೆ ಬಂದಿರುವಂತದ್ದು. ನಾವೆಲ್ಲ ಇವತ್ತು ವಿದ್ಯಾವಂತರಾಗಿ ನಾವು ನಮ್ಮ ಕಾಲ ಮೇಲೆ ನಿಂತು ಉದ್ಯೋಗ ಮಾಡ್ತಿದ್ವಿ. ನಾವು ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಇಂದ ಹಿಡಿದು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೆ ನಾನು. ನೀವ್ ಹೇಳೋ ರೀತಿಯಲ್ಲಿ ಏನಾದ್ರು ನಾವು ಅಕ್ರಮ ಆಸ್ತಿಗಳು ಮಾಡಿದ್ರೆ, ನಾವ್ ಯಾವತ್ತೋ ಇಂಜಿನಿಯರಿಂಗ್ ಕಾಲೇಜು ಸ್ವಂತ ಮಾಡ್ತಾ ಇದ್ದೆ, ಯಾವತ್ತೋ ಮೆಡಿಕಲ್ ಕಾಲೇಜ್ ಸ್ವಂತ ಮಾಡ್ತಾ ಇದ್ವಿ. ನಮ್ಮ ಅಣ್ಣ ಮೆಡಿಕಲ್ ಡಾಕ್ಟ್ರು. ನೀವ್ ಹೇಳೋ ರೀತಿ ದುಡ್ಡು ಯಾರು ಕೊಳ್ಳೆ ಹೊಡ್ಕೊಂಡು ಎತ್ಕೊಂಡು ನಾವು ಭೂಮಿ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ ತಲೆ ಮೇಲೆ ಹಾಕೊಂಡು ಯಾರು ಹೋಗೋದಿಲ್ಲ. ಮಾತಾಡುವಂತದಕ್ಕೆ ಇತಿಮಿತಿ ಇರ್ಬೇಕಾಗುತ್ತೆ. ಆಗ್ತಾ ಇರುವಂತ ಅಭಿವೃದ್ಧಿನ ಸಹಿಸ್ತಾ ಇಲ್ಲ. ಇವತ್ತು 1 ಕೋಟಿ ರೂಪಾಯಿ ಏನಾದ್ರೂ ಯುಜಿಡಿ ಕೆಲಸ ಮಾಡಿಸಿದ್ರೆ 10 ವರ್ಷದಲ್ಲಿ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲೆಲ್ಲಿ ಕೆಲಸ ಆಗ್ತಿದೆ ನೋಡ್ತೀನಿ ಬನ್ನಿ. ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ರಸ್ತೆಗಳ ಪರಿಸ್ಥಿತಿ ಏನಾಗಿತ್ತು ಇವತ್ತು ಬನ್ನಿ ತಾವೆಲ್ಲ ನೋಡ್ತಾ ಇದ್ದೀರಾ. ಯಾವ ರಸ್ತೆಗೆ ಎಷ್ಟು ಕೆಲಸ ಆಗ್ತಾ ಇದೆ, ಇನ್ನಷ್ಟು ಕೆಲಸ ಆಗುತ್ತೆ. ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತ ಹೇಳಲ್ಲ, ನೀವು ಹಾಳು ಮಾಡಿರ್ತಕ್ಕಂಥದ್ದನ್ನೆಲ್ಲ ಇವತ್ತು ಸರಿದಾಗಿ ತರ್ತಾ ಇದ್ದೀವಿ. ಇಷ್ಟೆಲ್ಲ ನಾವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಇವತ್ತು ಈ ಊರು, ಈ ತಾಲೂಕು, ಈ ಕ್ಷೇತ್ರದಲ್ಲಿ ಜನಕ್ಕೆ ಎಲ್ಲಾ ರೀತಿ ಇವತ್ತು ಬದುಕುವಂತದ್ದು ದಾರಿ ತೋರಿಸ್ಬೇಕು. ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು. ಚೆಕ್ ಡ್ಯಾಮ್ಗಳು ಮಾಡ್ತಾ ಇದೀವಿ ದೊಡ್ಡದಾಗಿ, ಹೋಗಿ ನೋಡ್ಕೊಂಡ್ ಬನ್ನಿ. ನಿಮ್ಗೆ ಏನಾದ್ರು ವ್ಯವಧಾನ ಇದ್ರೆ ಆ ಎಸ್ಸಿಗಳಲ್ಲಿ ಎತ್ತರ ಮತ್ತೆ ಬ್ರಾಹ್ಮಣಲ್ಲಿ ಎತ್ತರ 2 ಚೆಕ್ ಡ್ಯಾಮ್ ಕಿತ್ತೋಯ್ತು 2015ರಲ್ಲಿ ಮಳೆಗೆ. ಅದನ್ನ ಮಾಡಿಸಿದ್ರ ನೀವು? ಮತ್ತೊಂದ್ ಸತಿ ಜನ ನಿಮ್ಮನ್ನು ಕೆಲ್ಸ ಕೊಟ್ರಲ್ಲ 2018ರಲ್ಲಿ. ಕಣ್ಣು ಕಾಣಿಲ್ವಾ ಅದು ನಿಮ್ಗೆ? ಅದನ್ನ ಯಾರು ಮಾಡಿದವರು? ನಾನು ಗೆದ್ದು ಕೂಡಲೇ ಅದನ್ನ ಮಾಡಿಸಿದೀನಿ, ಹೋಗಿ ನೋಡ್ಕೊಂಡ್ ಬನ್ನಿ ಯಾವ ರೀತಿ ಮಾಡಿಸಿದೀವಿ ಅಂತ. ಈಗ ಎಷ್ಟು ಚೆಕ್ ಡ್ಯಾಮ್ ಮಾಡ್ತಾ ಇದೀವಿ, ಯಾರಿಗೋಸ್ಕರ ಮಾಡ್ತಾ ಇದೀವಿ? ಏನೋ ನಮ್ಮ ಭಾಗದಲ್ಲಿ ರೈತರಿಗೆ ಅಂತರ್ಜಲ ವೃದ್ಧಿ ಮಾಡಬೇಕು, ಅವ್ರ ಬದುಕಲ್ಲಿ ಬದಲಾವಣೆ ತರಬೇಕು, ಅವರ ಮಕ್ಕಳ ನಾಳೆ ವಿದ್ಯಾವಂತರಿಗೆ ಉದ್ಯೋಗ ಅವಕಾಶಗಳು ಸಿಗಬೇಕು. ಒಂದು ವಿಚಾರದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ತಾಲೂಕಿನಲ್ಲಿ ಅದು ಯಾರೇ ಇರ್ಬೋದು, ಇವತ್ತು ನಾನು ಏನು ಒಂದು ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ನಮ್ಮ ಪರ ಇರೋರ್ಬೋದು, ವಿರೋಧ ಇರೋರು ಇರ್ಬೋದು, ಸಾರ್ವಜನಿಕರು ಇವತ್ತು ಯಾವುದೇ ರೀತಿ ವಿರೋಧ ಮಾಡ್ದಿರೋ ಪ್ರೋತ್ಸಾಹ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತಕ್ಕಂಥ ಬೆನ್ತಟ್ಟಿ ಮಾಡ್ತಾ ಅಂತ ಕೆಲಸ ಮಾಡ್ತೇನೆ. ನಾನು ಅವರೆಲ್ಲರಿಗೂ ನಾನು ಸದಾ ಚಿರುನುಡಿ ಆಗಿರ್ತೇನೆ. ವಿಶೇಷವಾಗಿ ಕೈಗಾರಿಕೆಗಳ ವಿಚಾರದಲ್ಲಿ ಬಹಳಷ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನೀವು ಮಾಡಿ ಸರ್ ಅಂತಕ್ಕಂಥದ್ದು. ನಾನು ಮೊನ್ನೆ ಹೋಗಿದ್ದೆ, ನಾನು ಮಸ್ತಾನಹಳ್ಳಿ ಒಂದು ಕೈಗಾರಿಕೆ ಒಳಗೆ ಸುಮಾರು ಜನ ಹೆಣ್ಮಕ್ಳಿದ್ರು. ಅವರೆಲ್ಲರೂ ನಾನು ಮಾತಾಡಿದೆ, ಯಾವ ಊರಮ್ಮ ಅಂತ ಕೇಳಿದೆ. ಅವರೆಲ್ಲರೂ ಇವತ್ತು ನಮ್ಮ ತಾಲೂಕಿನವರೇ. ಬೆಳಗ್ಗೆ ತಿಂಡಿ ಅಲ್ಲೇ ತಿಂತಾರೆ, ಊಟ ಅಲ್ಲೇ ಮಾಡ್ತಾರೆ, ಬಹಳ ನೆಮ್ಮದಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ಕೈಗಾರಿಕೆ ಬಗ್ಗೆ ಚಿಂತನೆ ಮಾಡದೇ ಇದ್ದ ಪಕ್ಷದಲ್ಲಿ ಅವರೆಲ್ಲ ಏನ್ ಮಾಡ್ತಾ ಇದ್ರು ಯೋಚನೆ ಮಾಡಿ ದಯವಿಟ್ಟು. ಇವತ್ತು ಎಲ್ಲೋ ಒಂದ್ ಕಡೆ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಜನರಿಗೆ ಇವತ್ತು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು, ಜನರ ಆಶೀರ್ವಾದ ಪಡೆದು ಆಯ್ಕೆ ಆಗಿರ್ತಕ್ಕಂಥ ನಾವುಗಳ ಜನಪ್ರತಿನಿಧಿಗಳು ಆಲೋಚನೆ ಮಾಡಬೇಕು, ಮುಂದಾಲೋಚನೆ ಇರಬೇಕು, ದೂರದ ಆಲೋಚನೆ ಇರಬೇಕು, ಆದ್ರೆ ದುರಾಲೋಚನೆ ಇರಬಾರ್ದು. ಇವತ್ತು ಪ್ರತಿಯೊಬ್ಬರ ಏಳಿಗೆಗಾಗಿ, ಪ್ರತಿಯೊಬ್ಬರ ಒಳಿತಿಗಾಗಿ ನಾವೇನಾದ್ರೂ ಕೆಲಸ ಮಾಡಿದ್ರೆ ಮಾತ್ರ ಜನ ಎಷ್ಟು ಮಟ್ಟಕ್ಕೆ ಅದಕ್ಕೆ ಒಪ್ಕೊಳ್ತಾರೆ ಬಿಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ದೇವ್ರ ಹತ್ರ ಲೆಕ್ಕ ಇರ್ತದೆ, ಇವತ್ತಲ್ಲ ನಾಳೆ ಲೆಕ್ಕ ದೇವ್ರ ಹತ್ರ ಇರ್ತದೆ. ದೇವ್ರ ಯಾವತ್ತಾದ್ರೂ ನಮ್ ಕೈ ಹಿಡಿತಾರೆ. ನಾವು ಯಾವತ್ತೂ ಯಾರಿಗೂ ತೊಂದರೆ ಮಾಡುವಂತ ಕೆಲಸ ಮಾಡಲಿಲ್ಲ. ನಮ್ಮ ಸ್ವಾರ್ಥಕ್ಕೆ ನಾವು ಯಾರಿಗೂ ಬಲಿ ಕೊಡುವಂತ ಕೆಲಸಗಳನ್ನ ಮಾಡಿಲ್ಲ. ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನೇ ಪ್ರತಿ ಸತಿ ಮಾತಾಡ್ತಾ ಇದ್ದೀರಾ. ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಏನಾಗಿರ್ಬೇಕು ಅನ್ನೋದನ್ನ ಮಾಹಿತಿ ತಗೊಂಡು ನೋಡ್ಕೊಳ್ಳಿ ಮೊದಲು. ಕಡೆಗೆ ಇವತ್ತು ನಿಮಗೆ ಗೊತ್ತಿದೆ ಯಾವ ರೀತಿ ಕೈಲಾಸಗಿರಿ ದೇವಸ್ಥಾನ ಇವತ್ತು ಯಾವ ರೀತಿ ಆ ದೇವಸ್ಥಾನ ನಿರ್ಮಾಣ ಆಗಿದೆ, ಯಾವ ರೀತಿ ಆಗ್ತಾ ಇದೆ, ಅದ್ರ ಮೇಲೆ ಇವರು ವಕ್ರ ದೃಷ್ಟಿ.
ಏನು ನಿಮ್ ಮನೆಯವರು, ನಿಮ್ ತಂದೆಯವರು, ನಿಮ್ ತಾತ ಅವರು ಏನಾದ್ರು ಕೋಟ್ಯಾಂತರ ರೂಪಾಯಿ ಬಂದು ದೇಣಿಗೆ ಕೊಟ್ಟಿದ್ದಾರೆ ಅಲ್ಲಿ? ಒಂದೊಂದು ಕಲ್ಲು, ಒಂದೊಂದು ಕಟ್ಟಡ ಅಲ್ಲಿ ಏನು ನಿರ್ಮಾಣ ಆಗಿದೆ, ಎಷ್ಟು ಕಷ್ಟ ಆಗಿದೆ ಅಂತಕ್ಕಂಥದ್ದು ಆ ಕಷ್ಟಪಟ್ಟವರಿಗೆ ಗೊತ್ತಿದೆ. ಇವತ್ತು ಇಡೀ ರಾಜ್ಯ ಮತ್ತು ಬೇರೆ ರಾಜ್ಯಗಳಿಂದ ಇವತ್ತು ಸಾವಿರಾರು ಜನ ಇವತ್ತು ಭಕ್ತಾದಿಗಳು ಬರ್ತಾ ಇದ್ದಾರೆ. ಇವತ್ತು ಒಂದು ದೇವರ ಕಾಯಲಿಕ್ಕೂ ಇವತ್ತು ಅಡ್ಡಿಪಡಿಸ್ತಕ್ಕಂಥ ಕೀಳು ಮನಸ್ಥಿತಿಯ ಸ್ವಭಾವದವರು ನೀವು. ಸ್ಟೇಡಿಯಂಗೆ ಜಾಗ ಕೊಡಿಸಿದೆ ನಾನು. ಪಕ್ಕದಲ್ಲಿ DCC ಬ್ಯಾಂಕ್ ಅವರು ಅಲ್ಲಿದ್ರು. ಚಿಂತಾಮಣಿ ಟೌನ್ ಸೊಸೈಟಿ ಅಂತ ಹೇಳಿ 2008-09 ನಾನು ಪ್ರಯತ್ನ ಪಟ್ಟೆ. ಆಯ್ತು, ನಾನು ಚುನಾವಣೆಯಲ್ಲಿ ಸೋತೆ, 10 ವರ್ಷ ಹಾಗೆ ಇತ್ತು. ಮತ್ತೆ ನನಗೆ ಅವಕಾಶ ಬಂತು ಅಂತ ಮತ್ತೆ ಅದನ್ನ ಸ್ಟೇಡಿಯಂಗೆ ಒಂದು ಒಳಾಂಗಣ ಕ್ರೀಡಾಂಗಣ ಮಾಡೋಣ ಮತ್ತೊಂದು ಇಲ್ಲಿ ಅಂತ ಹೇಳಿ ಆ ಜಾಗ ನಾನ್ ತಗೊಳಕ್ ಹೋದ. ಯುವಜನ ಸೇವಾ ಇಲಾಖೆ ಕೊಡ್ಸಕ್ ಹೋಗಿದ್ದು. ಅದನ್ನ ಪಡಿಸಿದ್ರೆ ಅದಕ್ಕೆ ಪಟ್ಟಿ ಪತ್ರ ಕೊಡ್ತಾರೆ. ಇಲ್ಲ ಇಲ್ಲ, ಅದು ಚಿಂತಾಮಣಿ ಕೋಆಪರೇಟಿವ್ ಸೊಸೈಟಿನ ಪುನರಾರಂಭ ಮಾಡಬೇಕು ಅಂತ. 10 ವರ್ಷ ನೀವು ಇದ್ರಲ್ಲ ಸ್ವಾಮಿ, ಯಾಕೆ ಮಾಡ್ಲಿಲ್ಲ? ನಾನು ಮುಂಚೆನೆ ಅದನ್ನ ಕೊಟ್ಟಿದ್ದಲ್ಲ, ಸ್ಟೇಡಿಯಂ ಕೊಡಿ ಅಂತ ಗೊತ್ತಿತ್ತಲ್ಲ ನಾನು ಕೊಟ್ಟಿದ್ದು. ನೀವು ಮಾಡ್ಬೇಕಾಯ್ತು ಸೊಸೈಟಿನ ಮತ್ತೆ ಪ್ರಾರಂಭ. ಯಾರನ್ನ ಅಡ್ಡಿ ಇದ್ರ ನಿಮ್ಗೆ? ನಾವು ಅದನ್ನ ಸರ್ಕಾರದ ಒಂದು ಇಲಾಖೆ ಕೊಡಿಸಿದ್ರೆ ಅದಕ್ಕೆ ಹೋಗಿ ವಿರೋಧ ಪತ್ರ ಕೊಡ್ತೀರಿ. ಇದಾ ನಿಮ್ ನಡವಳಿಕೆ? ಇದಾ ನೀವು ಹೇಳೋದು? ಮತ್ತೆ ಹೇಳೋದು ನಾನು ಯಾವ್ದಕ್ಕೂ ಅಡ್ಡ ಬರಲ್ಲ ಅಂತೆ. ಏನ್ ಬರ್ತಾ ಇರೋದು ನೀವು? ಕಾಲೇಜ್ ಒಳಗಡೆ ಒಂದು 14 ಗುಂಟೆ ಯಾರ್ದೋ ಖಾಸಗಿ ಜಾಗ ಇದೆ, ಬಾಯ್ಸ್ ಕಾಲೇಜ್ ಅಲ್ಲಿ. ಅದನ್ನ ನಾವೆಲ್ಲ ತಯಾರು ಮಾಡಿ ಎಲ್ಲ ಮಾಡಿ ಅದಕ್ಕೆ ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ಮಾಡಿದೀವಿ. ಅಧಿಕಾರಿಗಳೇನು ಬೇಜವಾಬ್ದಾರಿಯಿಂದ ಮಾಡಕ್ಕಾಗುತ್ತಾ? ಪ್ರತಿಯೊಂದು ದಾಖಲೆ ಇರ್ತದೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ತಪ್ಪು ಮಾಡಿದ್ರೆ ನಾಳೆ ಅವ್ರ ಮನೆಗೆ ಹೋಗ್ತಾರೆ, ಸಸ್ಪೆಂಡ್ ಆಗ್ತಾರೆ. ಅದಕ್ಕೆ ಹೋಗಿ ತಪ್ಪಳ ರುಚಿ ಕೊಡ್ತಾರೆ. ಈಗಾಗಲೇ ಭೂಸ್ವಾಧೀನ ಆಗ್ಬಿಟ್ಟಿದೆ. ಅವ್ರು ಯಾರೋ ಒಬ್ರು ಪಾಪ ಬೇರೆ ಕೆಲಸ ಇಲ್ಲ ಮಾಡಕ್ಕೆ, ಅವ್ರ ಕೈಲಿ ಅರ್ಜಿಗಳು ಹಾಕ್ಸೋದು ಇವರು. ಮತ್ತೆ ಹಿಂದೆ ಹೋಗೋದು ಅಧಿಕಾರಿಗಳಿಗೆ ಏನನ್ನ ನನ್ನ ಬಗ್ಗೆ ಹೇಳೋದು. ಅಧಿಕಾರಿಗಳು ಯಾರು ಕಣ್ಣು ಮುಚ್ಕೊಂಡು ಕೂತಿಲ್ಲ. ಯಾರ್ಯಾರು ಯೋಗ್ಯತೆ, ಯಾರ್ಯಾರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಅಧಿಕಾರಿಗಳಿಗೂ ಗೊತ್ತಿದೆ. ನೀವು ಹೇಳಿದ ಸುಳ್ಳು ಕಥೆಗಳು, ನೀವು ಹೇಳ ಸುಳ್ಳು ಕಟ್ಟುಕತೆಗಳನ್ನೆಲ್ಲ ಕೇಳ್ಕೊಂಡು ಅಧಿಕಾರಿಗಳು ಕೆಲಸ ಮಾಡಲ್ಲ. ಅದರಿಂದ ನಾನು ನಿಮ್ಗೆ ಯಾಕೆ ಇವೆಲ್ಲ ಹೇಳಿದೆ ಅಂದ್ರೆ, ಇವತ್ತು ನಾವು ಕೈಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸ ನಾವು ಇದೇ ಮಡಬಳ್ಳಿ ಹತ್ರ 10 ಎಕರೆ ಕೊಡ್ಸಿದ್ದೀನಿ ನಾನು. ಯಾರಿಗೆ? ರಮಾಬಾಯಿ ಅಂಬೇಡ್ಕರ್ ವಸತಿ ಶಾಲೆ ಕೈವಾರದಲ್ಲಿ ಮಾಡ್ಬೇಕು ಅಂತ ಹೇಳಿ ಜಾಗ, ಕೈವಾರದಲ್ಲಿ ಜಾಗ ಇಲ್ಲ ಅಂತ ಹೇಳಿ ನಾವು ಮಡಬಳ್ಳಿ ಹತ್ರ 10 ಎಕರೆ ಕೊಡ್ಸಿದ್ವಿ. 20-22 ಕೋಟಿಯಲ್ಲಿ ಮುಂದೆ ಅದಕ್ಕೆ ಒಂದು ಬಿಲ್ಡಿಂಗ್ ಕಟ್ಸ್ತೀವಿ. ಈಗ ಅದು ನಮ್ಮ ಇದರಲ್ಲಿ ನಡೀತಾ ಇದೆ. ಇಲ್ಲಿ ಸಿಂಗ್ರೇಪಲ್ಲಿ ದೇವಸ್ಥಾನ ಹತ್ರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆವರಣದಲ್ಲಿ ನಡೀತಾ ಇದೆ ಸ್ಕೂಲ್. ಈ ವರ್ಷ ಹಿಂದುಳಿದ ವರ್ಗಗಳ ವಸತಿ ಶಾಲೆ ಏನ್ ಮಾಡಿದ್ರಿ? ಶಾಲೆ ಪ್ರಾರಂಭ ಆಯ್ತಾ? ಪ್ರಾರಂಭ ಆಗಿದ್ಯಾ ಶಾಲೆ? ಅಲ್ಲೆಲ್ಲ ಕುರುಬೂರ್ ಹತ್ರ ಜಾಗ ಕೊಡ್ತೀವಿ ಅಂತ ಕೊಟ್ಬಿಟ್ಟಿದ್ರೆ ಅಂತ ಹೇಳ್ತಾರೆ. ಅದು ಡೀಮ್ಡ್ ಫಾರೆಸ್ಟ್ ಕೊಟ್ಟೋಯ್ತು ಆ ಜಾಗ. ಕಡೆಗೆ ನಾನು ಮತ್ತೆ ಅದೇ ದೊಡ್ಡಗಂಜೂರ್ದು ಜಾಗ ಕೊಡಿಸಿದೆ. ಬಿಲ್ಡಿಂಗ್ ಮಂಜೂರು ಮಾಡಿ ಅಂದ್ರೆ ಅವ್ರು ನನ್ ಕೇಳ್ತಾವ್ರೆ, ಶಾಲೆ ಏನಿದೆ ಸರ್ ಅಂತ ಕೇಳ್ತಾರೆ. ಇಲ್ಲ ಇದಾಗಿದೆಯಲ್ಲ ಅಂದ್ರೆ, ಇಲ್ಲ 2012 ನೀವು ಶುರು ಮಾಡಿಲ್ಲ ಶಾಲೆ, ಲ್ಯಾಬ್ಸ್ ಆಗೋಗಿದೆ, ಶಾಲೆನೇ ಶುರುವಾಗಿಲ್ಲ ವಸತಿ ಶಾಲೆ. ಈಗ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ವಸತಿ ಶಾಲೆ ಮಂಜೂರು ಮಾಡಿದ್ರು ಹೋದ ವರ್ಷ ಕೈವಾರ ಹೋಬಳಿಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಆವರಣದಲ್ಲಿ ಪ್ರಾರಂಭ ಆಯ್ತು ಶಾಲೆ ಅಧಿಕೃತವಾಗಿ ಪ್ರಾರಂಭ ಆಗಿದೆ. ಈಗ ನಾನು ಜಾಗ ಕೊಟ್ಟು ಕಟ್ಟಡ ಕೊಟ್ರೆ ಕಟ್ಟಡ ಆದ್ಮೇಲೆ ಅಲ್ಲಿ ಶಿಫ್ಟ್ ಆಗುತ್ತೆ. ಇವತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆ ಶುರು ಆಗಿಲ್ಲ. 10 ವರ್ಷ ಅವ್ರಿಗೆ ಪರಿಜ್ಞಾನನೇ ಇರಲಿಲ್ಲ. ಶಾಲೆ ಶುರು ಮಾಡಬೇಕು ಅನ್ನೋ ಪರಿಜ್ಞಾನ ಇರಲಿಲ್ಲ. ಕಡೆಗೆ ನಾನು ನಂದಿ ಕ್ಯಾಬಿನೆಟ್ ಅಲ್ಲಿ ಪ್ರಯತ್ನ ಪಟ್ಟು ಯಾರು ಅಡ್ಡಿಪಡಿಸ್ಬಿಟ್ರು. ಈಗ ಮತ್ತೆ ಹಣಕಾಸು ಇಲಾಖೆಯಲ್ಲಿ ಒಪ್ಪಿಸಿ ಮಂಜೂರು ಮಾಡಿಸಿದ್ರೆ ಈಗ ಅಧಿಕೃತ ಆದೇಶ ಆಗುತ್ತೆ. ಈ ವರ್ಷ ಮತ್ತೆ ಅಡ್ಮಿಷನ್ ಶುರು ಮಾಡ್ತೀವಿ. ಬೇರೆ ಕಡೆ ಖಾಸಗಿ ಜಾಗದಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆ ಇವತ್ತು ಚಿಂತಾಮಣಿ, ಮುರುಗಮಲ್ಲಲ್ಲಿ ಪರಿಶಿಷ್ಟ ಪಂಗಡಗಳ ವಸತಿ ಶಾಲೆ ಶುರುವಾಗಿತ್ತು. ಹಿಂದೆ 10 ಎಕರೆ ಜಾಗ ಕೊಟ್ಟು ಅದು 22 ಕೋಟಿ ಬಿಲ್ಡಿಂಗ್ ಶುರುವಾಗ್ತಾ ಇದೆ. ಕೋನ್ಕುಟ್ಲು ಅಲ್ಲಿ BR ಅಂಬೇಡ್ಕರ್ ವಸತಿ ಶಾಲೆ 22 ಕೋಟಿ ಬಿಲ್ಡಿಂಗ್ ನಡೀತಾ ಇದೆ. ಇವೆಲ್ಲ ನಾನು ಹೇಳಿದ್ರೆ ಇವೆಲ್ಲ ಯಾರಿಗೋಸ್ಕರ ಮಾಡಿದ್ವಿ? ಒಂದೊಂದು ಹೋಬಳಿಯಲ್ಲಿ ಇವತ್ತು ವಸತಿ ಶಾಲೆ ಇದೆ. ಒಂದೊಂದು ಶಾಲೆಗೂ ಇವತ್ತು ಒಳ್ಳೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದರಿಂದ ನಾನು
ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರಿಗೆ ಮೋಸ್ಟ್ಲಿ ಏನೋ ನನಗೆ ಅನ್ಸುತ್ತೆ ಮತಿ ಭ್ರಮಣೆ ಆಗ್ಬಿಟ್ಟಿದ್ದವು. ಬಹುಶಃ ಅವರು ಸ್ವಲ್ಪ ಎಲ್ಲಾದ್ರೂ ಚಿಕಿತ್ಸೆ ಪಡೆದ್ರೆ ಬಹುಶಃ ಒಳ್ಳೇದಾಗುತ್ತೆ. ಯಾಕಂದ್ರೆ ಅವ್ರು ಆಡ್ತಾ ಇರೋ ರೀತಿ ನೋಡಿದ್ರೆ ಜನ ಇವತ್ತು ನಿಮ್ಮ ಡೋಂಗಿ ಮಾತುಗಳನ್ನ ಬದಿಗೊತ್ತಿ ಬೇಜವಾಬ್ದಾರಿ ನಡೆಯನ್ನ ನೋಡಿ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಇವತ್ತು ಒಂದು ಮಂತ್ರಿ ಆಗಿದ್ರು ಸಹ ನನ್ನ ತಾಲೂಕಿನಲ್ಲಿ ಇವತ್ತು ಏನೆಲ್ಲ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ, ಆಸ್ಪತ್ರೆ ಕ್ರಿಟಿಕಲ್ ಕೇರ್ ಯೂನಿಟ್ ಅಪಘಾತಗಳಾಗುವಂತ ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ಆಗ್ಬೇಕು ಅಂತಕ್ಕಂಥ ವ್ಯವಸ್ಥೆಗೆ 50 ಹಾಸಿಗೆ ಆಸ್ಪತ್ರೆ ಆಗ್ತಾ ಇದೆ. ಬಿಲ್ಡಿಂಗ್ ಆಗ್ತಾ ಇದೆ ಇಲ್ವೋ ನೋಡಿದಿರಾ? ನೋಡಿದಿರಮ್ಮ? ಯಾರಾದ್ರೂ ನೋಡಿದಿರನಪ್ಪ? ಹಳೆ ತಾಲೂಕು ಆಫೀಸ್ ನೋಡಿದಿರಾ? ಸುಶೀಂದ್ರಲ್ಲಿದ ಅದಕ್ಕೆ ಅವ್ರಿಗೆ ತಲ್ಲಿದೆಯಾ ಮೈತಾ ಅಂತ ಹೇಳಿ ಯಾವ್ದೋ ಪೆಟ್ರೋಲ್ ಬಂಕ್ ಅಂತ ಕದ ಇನ್ನೇನು ಅದನ್ನ ತಂದು ಸುಡೋಣ ಅನ್ಕೊಡ್ತೀನಿ. ನನ್ಗೆ ಏಮೈತಿ ಹಳೆ ಡಿವೈಎಸ್ಪಿ ಆಫೀಸು ದಯವಿಟ್ಟು ನೋಡಿ. ಇದ ಪೂರ್ತಿ ಜಾಗ ಇವತ್ತು ಆಸ್ಪತ್ರೆ ಕೊಡ್ಸಿದ್ವಿ. ತಾಯಿ ಮಕ್ಕಳ ಆಸ್ಪತ್ರೆ ಜಾಗ ಕೊಡಿಸಿದವನು ನಾನೇ. ತಾಯಿ ಮಕ್ಕಳ ಆಸ್ಪತ್ರೆ ಮಂಜೂರು ಮಾಡಿಸಿದ್ದು ನಾನೇ. ಮಂಜೂರಾದ್ಮೇಲೆ ನಾನು ಸೋತೋಗ್ಬಿಟ್ಟೆ. ಡೆಲ್ಲಿಯಲ್ಲಿ ಮಂಜೂರಾಗಿ ಬರೋಷ್ಟು ನಾನು ಸೋತೋದೆ. ಮಂಜೂರು ಆದ್ಮೇಲೆ ಸೋತಿದ್ ನಾವು. ಅವ್ರು ಮಾಡಿದ್ದೇನಿಲ್ಲ. ನಾ ಮಾಡಿದ ಕೆಲಸಕ್ಕೆ ಟೇಪ್ ಕಟ್ ಮಾಡಿದ್ದು, ಅದು ಕೂಡ ತಡವಾಗಿ. ಇಷ್ಟೆಲ್ಲ ನಾನು ಹೇಳ್ಕೊಂಡು ಹೋದ್ರೆ ಬಹಳಷ್ಟಿದೆ. ನಾನು ಯಾಕೆ ಈ ಸಭೆಯಲ್ಲಿ ಹೇಳಿದೆ ಅಂದ್ರೆ, ಇವತ್ತು ತಾವುಗಳು ಇವತ್ತು ಸಮಾಜದಲ್ಲಿ ಎಲ್ಲಾ ವಿಭಾಗಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯ. ಇವತ್ತು ನಾನು ಹೇಳಿರ್ತಕ್ಕಂಥ ಕಟ್ಟಡ ಕಾಮಗಾರಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಇವೆಲ್ಲದರಲ್ಲೂ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ. ಇವತ್ತು ಊರು ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದಾದಾಗ ಇವತ್ತು ನಿಮ್ಮಗಳ ಪಾತ್ರ ಬಹಳ ಮುಖ್ಯ. ವಸ್ತುಸ್ಥಿತಿ ತಮಗೆ ಗೊತ್ತಾಗಬೇಕು. ಇವತ್ತು ಅವ್ರೇನೋ ಒಂದು ಕಾರ್ಮಿಕರಿಗೆ ತೊಂದರೆ ಆಯ್ತು ಅಂತ ಹೇಳಿದಾಗ ನನಗೆ ಇದು ಹೇಳಲೇಬೇಕಾಗಿತ್ತು. ಒಂದು ವೈದ್ಯಕೀಯ ಕಾಲೇಜು ಆದಿಚುಂಚನಗಿರಿ ಮಠ ಸ್ವಾಮೀಜಿ ಅವ್ರು ನನಗೆ ಭಾಗ ಕೊಡ್ತಾರ? ಭಾಗ ಕೊಡ್ತಾರೇನ್ರಿ? ಸ್ವಲ್ಪ ಏನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ? ಸ್ವಲ್ಪ ಏನಾದ್ರೂ ವಿವೇಚನೆ ಇದೆಯಾ? ವಿವೇಚನೆ ಇದ್ದು ಮಾತಾಡ್ಬೇಕು. ಆ ಸಂಸ್ಥಾನದ ಬಗ್ಗೆ ನೀವು ಮಾತಾಡಿದ್ರೆ ಏನಾಗತ್ತೆ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ, ನಾವಲ್ಲ. ಇವತ್ತು ಯಾವುದೇ ಒಂದು ಜಾತಿ ಬರೀ ಒಕ್ಕಲಿಗರಿಗೆ ಸೀಮಿತವಾಗಿರದೆ ಇವತ್ತು ಎಲ್ಲಾ ಜಾತಿ ವರ್ಗದ ಜನರಿಗೆ ಇವತ್ತು ಆ ಒಂದು ಸಂಸ್ಥಾನ ಆದಿಚುಂಚನಗಿರಿ ಮಹಾಸಂಸ್ಥಾನದಿಂದ ಇವತ್ತು ಎಲ್ಲಾ ರೀತಿ ಸೇವೆಗಳು, ವೈದ್ಯಕೀಯ ಸೇವೆಗಳಿಂದ ಹಿಡಿದು ಎಲ್ಲಾ ರೀತಿ ಅಂಧ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಮ್ಮಿಟ್ ಅಂತಕ್ಕಂಥ ಒಂದು ಶಾಲೆ, ಕೇವಲ 20 ಜನ ಮಕ್ಕಳು. ಹಳ್ಳಿಗೆ ಹೋಗಿ ಯಾರು ತೀರಾ ಕಡು ಬಡವರಿದ್ದಾರೆ, ಯಾವುದೇ ಶಿಫಾರಸ್ಸಿಲ್ಲ. ನಾನು ಮಂತ್ರಿಯಾಗಿ ನನ್ನ ಶಿಫಾರಸ್ಸಿಗೆ ಬೆಲೆ ಇಲ್ಲ. ಅಂತ ಮಕ್ಕಳನ್ನ ಆಯ್ಕೊಂಡು ಬಂದು ಅವರನ್ನ ಅಂತ ಮಕ್ಕಳಿಗೆ ಒಂದು ಉತ್ಕೃಷ್ಟವಾದಂತ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಕೊಡ್ತಾ ಇದ್ದಾರೆ. ಯಾರಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಮಾಡ್ತಾ ಇರುವಂತ ಅವ್ರ ಬಗ್ಗೆ ನೀವು ಇವತ್ತು ಕೆಟ್ಟದಾಗಿ ನೀವು ಅಧಿಕಾರಿಗಳ ಹತ್ರ ಹೋಗಿ ನನ್ನ ಬಗ್ಗೆ ಅಪಪ್ರಚಾರ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನಿಮ್ಮ ಸುಳ್ಳು ಯಾವತ್ತು ಬಹಳ ದಿವಸ ನಡೆಯೋದಿಲ್ಲ. ಜನ ಎಲ್ಲ ಗಮನಿಸ್ತಾ ಇದ್ದಾರೆ. ಇವತ್ತು ಅಭಿವೃದ್ಧಿ ಆಗುವಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಆಗ್ತದೆ, ಒಂದಿಬ್ಬರು ಅನಾನುಕೂಲ ಆಗ್ಬೋದಿಲ್ಲ ಅಂತ ನಾನು ಹೇಳಲ್ಲ. ನಗರದಲ್ಲಿ ಯಾರಿಗಾದ್ರೂ ವಸತಿ ಕೊಟ್ಟಿದ್ರ, ಸೌಲಭ್ಯ ಕೊಟ್ಟಿದ್ರ? ನೀವು 10 ವರ್ಷ ಇದ್ರ. ನಮ್ಮ ತಂದೆಯವರು ಅವರಲ್ಲಿ ಆಶ್ರಯ ಬಡಾವಣೆ ಮಾಡಿದ್ದು. ಅದಾದ್ಮೇಲೆ ಪಕ್ಕದಲ್ಲಿ 5 ಎಕರೆ ನಾನು ಕೊಡಿಸ್ದೆ, ಸುಮಾರು ಕಷ್ಟಪಟ್ಟು ಕೊಡಿಸ್ದೆ, ವಿರೋಧ ಪಕ್ಷದಲ್ಲಿ ಶಾಸಕನಾಗಿದ್ದಂತ ಸಂದರ್ಭದಲ್ಲಿ. ಈಗ ಮತ್ತೆ ನಾನು ಹೊಸ ಒಂದು ಉಪನಗರ ಸೃಷ್ಟಿ ಮಾಡಬೇಕು, ಬಡವರಿಗೆ. ಇವತ್ತು ಚಿಂತಾಮಣಿಯಲ್ಲಿ ಬಹಳ ಜನ ಬಡವರಿಗಿದ್ದಾರೆ, ಅವರಿಗೆ ಸೈಟ್ ಕೊಡ್ಬೇಕು ಅಂತ ಹೇಳಿ ಇವತ್ತು ನಾವು ಆ ಕನಸು ಕಟ್ಕೊಂಡು ಸುಮಾರು 1.5-2 ವರ್ಷದಿಂದ ಇವತ್ತು ಜಾಗ ಹುಡುಕಿ ಮಾಡಿ
ಇವತ್ತೇನೋ ಒಂದು ಪ್ರಯತ್ನ ಆಗ್ತಾ ಇದೆ. ಸಹಜವಾಗಿ ಅಲ್ಲಿ ಕೆಲವರಿಗೆ ಯಾರು ನಗರದ ಪರಿಮಿತಿ ಹತ್ತಿರದೊಳಗಿರ್ತಾರೆ ರೈತರಿಗೆ ಮಂಜೂರಾಗಲ್ಲ ಭೂಮಿ, ಕಾನೂನಲ್ಲಿ ಅವಕಾಶ ಇಲ್ಲ, ಇವರು ಅನಧಿಕೃತವಾಗಿ ಹೆಚ್ಚು ಜಾಗದಲ್ಲಿ ಇರ್ತಾರೆ. ಏನು ಅಂತ ಅವ್ರು ಹೇಳ್ಬಿಟ್ಲಿ ನೋಡ. ನಮ್ಮ ತಂದೆ ಅವರು ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಅಂಡ್ ಮೀಡಿಯಂ ಟೌನ್ಸ್ ಅಂತಕ್ಕಂಥ ಒಂದು ಯೋಜನೆ, ಅಂದು ಕೇಂದ್ರ ಸರ್ಕಾರದಿಂದ ಬಂದಂತ ಯೋಜನೆ. ಅವತ್ತು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಮಟ್ಟಕ್ಕೆ ತಗೊಂಡೋದ್ರು. ಇಂಥ IDSMT ಯೋಜನೆಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಾಡುವಂತದ್ದು ಮಾಡಿದ್ರು. ಅವತ್ತು ನಮ್ಮ ತಂದೆ ಅವರು ಚುನಾವಣೆಯಲ್ಲಿ ಅಲ್ಪ ಮತಗಳಲ್ಲಿ ಸೋತರು, ಕಟ್ಟಡ ಪೂರ್ಣ ಆಗಿರ್ಲಿಲ್ಲ, ಬೇರೆಯವರು ಗೆದ್ದಿದ್ರು, ಕಟ್ಟಡ ನಿರ್ವಹಣೆ ಕಟ್ಟಡ ಸರಿಯಾದ ರೀತಿ ಕಾಮಗಾರಿ ಆಗಲಿಲ್ಲ. ಆ ಸಂದರ್ಭದಲ್ಲಿ 10 ವರ್ಷ ಹಾಗೆ ಬಿದ್ದಾಯ್ತು. 2004ರಲ್ಲಿ ನಾನು ಮತ್ತೆ ಶಾಸಕರ ಮೇಲೆ ಆಜಾದ್ ಚೌಕಲ್ಲಿ ಹೇಳಿದೆ, ಅದನ್ನ ಸಾರ್ವಜನಿಕ ಉಪಯೋಗಕ್ಕೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು 3 ವರ್ಷದಲ್ಲಿ ಇದ್ದಂತ ಕಾನೂನು ತೊಡಕುಗಳನ್ನ ನಿವಾರಣೆ ಮಾಡಿ ಅದನ್ನ ಯಾವಾಗಲೇ ಹೇಳಿದ್ರು ನನಗೆ ಇದನ್ನ ತಳ್ಳಾಕ್ಬೇಕು, ಇದು ಇಲ್ಲ ಸರ್ ಅಂತ ಹೇಳಿ. ಇಲ್ಲ, ಇಷ್ಟೆಲ್ಲ ನಾವು ಮಾಡಿದೀವಿ, ತಳ್ಳಕ್ಕಾಗಲ್ಲ, ಇಷ್ಟು ದಿವಸ ಬಂದ್ರೆ ಬರ್ಲಿ ಅಂತೇಳಿ ಅದನ್ನ ಮತ್ತೆ ರಿಪೇರಿ ಮಾಡಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಕೊಡ್ತೀವಿ. ನಾನಿವತ್ತು ನಿಮ್ಮ ಇಲ್ಲಿ ಬಡವರು ನೀವೆಲ್ಲ ಇದ್ದೀರಾ. ಇವತ್ತು ಯಾರು ಅಸಂಘಟಿತ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಅವ್ರಿಗೆಲ್ಲ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ಬಹಳ ಒಳ್ಳೆ ರೀತಿಯಲ್ಲಿ ವಿನ್ಯಾಸ ಮಾಡಿಸಿದ್ರು. ಅದ್ರ ಮೇಲೆ ಕಟ್ಟಬೇಕು ಅಂತ ಹೇಳಿ, ಅದ್ರ ಜೊತೆಗೆ ಕೆಳಗಡೆ ಏನು ಹಾಳಾಗಿತ್ತು ಅದಕ್ಕೆಲ್ಲ ರಿಪೇರಿ ಮಾಡಿ ಅದಕ್ಕೆಲ್ಲ ಸೇರಿ ಸುಮಾರು 23 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೆ. ಟೆಂಡರ್ ಆಗಿತ್ತು. ನಾನು ಸ್ವಲ್ಪ ಯಾಮಾರ್ಬಿಟ್ಟೆ. ನಾನು ಆ ಕಟ್ಟಡದ ಒಂದು ಸ್ಥಿತಿಗತಿಗಳ ಬಗ್ಗೆ ನಾವು ಒಂದು ಪರೀಕ್ಷೆ ಮಾಡಿಸಬೇಕಾಗಿತ್ತು. ಕಾಮಗಾರಿ ಶುರು ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಮೇಲೆ ಚಾವಣಿ ತೂತ್ ಬೀಳ್ತಾ ಇತ್ತು, ಇವೆಲ್ಲ ಆಗ್ತಾ ಇತ್ತು ಸಮಸ್ಯೆ. ತಕ್ಷಣ ಗಾಬರಿಯಾಗಿ ನಾವು ಅದನ್ನ ಪರೀಕ್ಷೆ ಮಾಡಿಸಿದ್ವಿ. ಪರೀಕ್ಷೆ ಮಾಡಿಸಿದಾಗ ಅವ್ರು ಹೇಳಿದ್ರು, ಸರ್ ನೀವು ತಕ್ಷಣ ಬಿಲ್ಡಿಂಗ್ ತೆಗಿಬೇಕು, ಯಾಕಂದ್ರೆ ನಾವು ಅದೆಲ್ಲ ಮೇಲೆ ಕ್ಲೀನ್ ಬೇರೆ ಮಾಡ್ಬಿಟ್ಟಿದ್ವಿ. ನಾನು ಯೋಚನೆ ಮಾಡಿದೆ, ಹೋಗ್ಲಿ ಮೇಲ್ಚಾವಣಿ ತೆಗೆದು ಹೊಸದ್ ಹಾಕೋಣ, ಪೂರ್ತಿ ತೆಗೆಯೋದು ಬೇಡ ಅಂತ ಹೇಳಿ. ಅವ್ರು ಹೇಳಿದ್ರು ಪಿಲ್ಲರ್ಗಳೆಲ್ಲ ಎಷ್ಟು ಬಲ ಇಲ್ಲ ಸರ್, ಇದೆಲ್ಲ ಅವಾಗೆಲ್ಲ ಬಹಳ ದಿವಸ 10 ವರ್ಷ ಹಾಗೆ ಬಿಟ್ಟು ನೀರೆಲ್ಲ ಇಳಿದು ಆ ಪಿಲ್ಲರ್ಗಳೆಲ್ಲ ಎಲ್ಲ ಕಬ್ಬಿಣ ಎಲ್ಲ ಕಿಲ್ ಬಿಡ್ಬಿಟ್ಟಿದೆ, ನೀವು ಇದೇನು ಮಾಡಕ್ಕಾಗಲ್ಲ, ನೀವು ಎಷ್ಟೇ ಇದಕ್ಕೆ ರಿಪೇರಿ ಮಾಡಕ್ಕಾಗಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾವು ಬೆಂಗಳೂರಿನಲ್ಲಿ ಬೋರಿಂಗ್ ಆಸ್ಪತ್ರೆ ಪಕ್ಕದಲ್ಲಿ ಏನೋ ಒಂದು ಕಾಂಪೌಂಡ್ ಗೋಡೆ ಕುಸಿದು 6-7 ಜನ ಪ್ರಾಣ ಕಳ್ಕೊಂಡ್ರು. ಇವೆಲ್ಲ ಆದಾಗ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡು ತಕ್ಷಣ ಅದನ್ನ ನೀವು ಇದು ಮಾಡ್ಬೇಕು, ಇಲ್ಲಾಂದ್ರೆ ನಾಳೆ ಏನಾದ್ರೂ ಮಳೆ ಗಿಡ ಏಕಾಏಕಿ ಜೋರ್ ಮಳೆ ಬಂದಾಗ ನಾಳೆ ಪ್ರಾಣಿ ಹಾನಿ ಆದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಇವರು ಏನ್ ಹೇಳ್ತಾರೆ, ಅಭಿವೃದ್ಧಿಯ ಹೆಸರಲ್ಲಿ ಬಡವರ ಕಣ್ಣಲ್ಲಿ ನೀರು ಅಂತ ಹೇಳಿ. ಯಾರು ಅದನ್ನ ಸೃಷ್ಟಿ ಮಾಡಿದ್ಯಾರು? IDSMT ಯಾರು ನೀವು ಕಟ್ಸಿದ್ರ? ಇವತ್ತು ಮುನ್ಸಿಪಾಲಿಟಿಯಲ್ಲಿ ಕಟ್ಟಿರ್ತಕ್ಕಂಥ ಅಂಗಡಿಗಳೆಲ್ಲ ನೀವು ಕಟ್ಸಿದ್ರ? 10 ವರ್ಷ ಇದ್ರೆ ನೀವು ಯೋಗ್ಯ ಒಂದು ಅಂಗಡಿ ಕಟ್ಟಾಗಿ ಯೋಗ್ಯ ಆಗಿಲ್ಲ ನಿಮ್ಗೆ. ಬರೀ ನಮ್ಮ ವಿರುದ್ಧ ನೀವು ಅಪಹರಣೆ ಮಾಡ್ಕೊಂಡೆ ಕಾಲಹರಣ ಮಾಡಿದ್ರಿ. ಇವತ್ತು ಬಾಯಿ ಬಂದಂಗೆ ಮಾತಾಡ್ತೀರ ನೀವು. ಯಾರು ಅಂಬೇಡ್ಕರ್ ಭವನ ಅಲ್ಲಿ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಮಾಡಿದ್ದು? ಅಂಬೇಡ್ಕರ್ ಭವನ ಅಲ್ಲಿ ಆಶ್ರಯ ಲೇಔಟ್ ಅಲ್ಲಿ ಇದ್ದಿದ್ದು ಜಾಗ, ಆಶ್ರಯ ಲೇಔಟ್ ಯಾರು ಮಾಡಿದವರು? ಯಾರು ಇವತ್ತು ಆಶ್ರಯ ಲೇಔಟ್ ಅವತ್ತು ಸ್ವಾಧೀನ ಮಾಡಿ ಅವತ್ತು ಆಶ್ರಯ ಲೇಔಟ್ ನಿರ್ಮಾಣ ಮಾಡಿದ್ದು ನೀವಾ? ಅದು ಚರಿತ್ರೆ ಗೊತ್ತಾ ನಿಮ್ಗೆ? ಚಿಂತಾಮಣಿ ಹಿನ್ನೆಲೆ ಗೊತ್ತಾ ನಿಮ್ಗೆ? ಯಾವುದೂ ಗೊತ್ತಿಲ್ಲ ನಿಮ್ಗೆ. ಅಂಬೇಡ್ಕರ್ ಭವನ ಅಲ್ಲಿ ಎಲ್ಲ ರೀತಿ ತಯಾರು ಮಾಡಿದೆ ನಾನು. 5 ಲಕ್ಷ ಇತ್ತು ದುಡ್ಡು ಅವತ್ತು ಸರ್ಕಾರದಲ್ಲಿ. ಎಲ್ಲ ನಮ್ಮ ಸ್ನೇಹಿತರು ಸರ್ ಬೇಡ ಊರ್ ಮಧ್ಯೆ ಕೊಡ್ಬೇಕು ಅಂದ್ರು, ಊರಲ್ಲಿ ಕೊಡ್ಬೇಕು ಅಂದ್ರು. ಆಯ್ತು ಅಲ್ಲಿ ಮಾಡೋಣ ಅಂತ ಮಾಡಿದೆ. ಗೊತ್ತಾ ಅಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಅಂತಿತ್ತು, ಗೊತ್ತಾ ನಿಮ್ಗೆ? ಆ ಬಿಲ್ಡಿಂಗ್ ಯಾರ ಹೆಸರಲ್ಲಿ ಇತ್ತು? ಲೈಬ್ರರಿ ಹೆಸರಲ್ಲಿ ಇತ್ತು. ಯಾರು ಅದನ್ನು ಕೊಡ್ಸ್ಕೊಟ್ಟವ್ರು? ದಾಖಲೆಗಳಿದಾವೆ. 2 ವರ್ಷ ಕಷ್ಟಪಟ್ಟು ಆ ಕಡೆ ಪಟೇಲ್ರ ಬಿಲ್ಡಿಂಗ್ ಅಂತಿತ್ತು, ಈ ಕಡೆ ಕಾಸ್ಮೋಪಾಲಿಟನ್ ಕ್ಲಬ್ ಅಂತಿತ್ತು. ಅದೆಲ್ಲ ಕೊಡದೆ ಇದ್ರೆ ಜಾಗ ಆಗ್ತಿತ್ತು ಅಲ್ಲಿ? ಎಲ್ಲ ಇವರೇ ಮಾಡ್ಬಿಟ್ರಂತೆ. ABCD ಗೊತ್ತಿಲ್ಲ ಇವತ್ತು ಚಿಂತಾಮಣಿ ಆ ಮೂಲೆಯಲ್ಲಿ ಏನಿದೆ ಅಂತ ಹೇಳಿ. ಬಾಯಿ ಬಂದಿದ್ ಮಾತಾಡೋದು. ನೋಡ್ಕೊಂಡ್ ಬನ್ನಿ, ಒಂದು ತಿಂಗಳಲ್ಲಿ ಅಂಬೇಡ್ಕರ್ ಭವನ ಇವತ್ತು ನಾನು ಓಪನ್ ಮಾಡ್ತೀನಿ, ಯಾವ ರೀತಿ ಇರ್ತದೆ. ಇವತ್ತು ಕೇವಲ ಇವತ್ತು ಬರೀ ಬಾಯಿ ಮಾತಲ್ಲಿ ದಲಿತರ ಬಗ್ಗೆ, ಶೋಷಿತ ವರ್ಗಗಳ ಬಗ್ಗೆ ಮಾತಾಡೋದಲ್ಲ, ನಾವು ಮಾಡುವಂತ ಕೆಲಸಗಳಲ್ಲಿ ಇರ್ಬೇಕಾಗುತ್ತೆ. ಈಗಾಗಲೇ IDSMT ಮಾರ್ಕೆಟ್ ಮರು ವಿನ್ಯಾಸ ಮಾಡಿದೀವಿ, ಆಗಿದ್ದಂತ ಟೆಂಡರ್ ಕ್ಯಾನ್ಸಲ್ ಮಾಡಿದೀವಿ. ಈಗ 1-2 ತಿಂಗಳಲ್ಲಿ ಮತ್ತೆ ಎಲ್ಲ ಪೂರ್ಣ ಮಾಡಿ ಕೆಲಸ ಶುರು ಮಾಡಬೇಕು. ನನಗೂ ಅಷ್ಟು ಮಾತ್ರ ಮಾನ್ಯತೆ ಇಲ್ವಾ?
ಎಲ್ಲಿ ಕೆಲಸ ಮಾಡ್ತಾರೆ, ಏನ್ ಮಾಡ್ಬೇಕು ಅನ್ನೋದು ನನಗೂ ಇಲ್ವಾ? ಇಷ್ಟೆಲ್ಲ ಮೂಲಭೂತ ಸೌಲಭ್ಯ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ನಿಮಗೋಸ್ಕರ. ಯಾವ್ಯಾವ ವೃತ್ತಿಯಿಂದ ನೀವಿದ್ರ ಇವತ್ತು ಕೈಗಾರಿಕೆಗಳು ಇವೆಲ್ಲ ಯಾವ ದಾರಿ ಇಡ್ಸಿದ್ರಿ ನೀವು? ರೈತರಿಗೆ ಯಾವತ್ತಾದ್ರೂ ನೇರವಾಗಿ ಚೆಕ್ ಕೊಡುವಂತ ಕೆಲಸ ಮಾಡಿದ್ರ ನೀವು? ಇವತ್ತು ಇದೇ ಕೈಗಾರಿಕೆಗಳ ಅಭಿವೃದ್ಧಿ ಆದ್ರೆ ಇವತ್ತು ನಿಮ್ಮಂತವ್ರು ಎಷ್ಟು ಜನಕ್ಕೆ ಇವತ್ತು ಕೆಲಸ ಸೃಷ್ಟಿ ಆಗುತ್ತೆ? ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ಎಷ್ಟು ಜನಕ್ಕೆ ಸೃಷ್ಟಿ ಆಗುತ್ತೆ ಕೆಲಸ? ಊರ ಅಭಿವೃದ್ಧಿ ಆದ್ರೆ ಎಷ್ಟು ಕೆಲಸ ಸೃಷ್ಟಿ ಆಗುತ್ತೆ? ಬೇರೆ ಬೇರೆ ಊರಕ್ಕೆ ಯಾಕೆ ಹೋಗ್ಬೇಕು ಕೆಲಸ ಹುಡ್ಕೊಂಡು? ನಾವು ನಮ್ಮೂರಲ್ಲೇ ಕೆಲಸ ಆಗುತ್ತೆ. ಇವೆಲ್ಲ ನಾವು ಯಾಕೆ ಮಾಡ್ತಾ ಇದೀವಿ? ಇವತ್ತು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಕಾರ್ಮಿಕರು ಚಿಂತಾಮಣಿ ಮತ್ತು ಶಿಡ್ಲಘಟ್ಟದಲ್ಲಿ ಅಂತ ಹೇಳಿ ಸರ್ಕಾರ ಕಾರ್ಮಿಕರ ವಸತಿ ಶಾಲೆ ಮಂಜೂರು ಮಾಡ್ತು. ಹೊಸದಾಗಿ ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಒಳ್ಳೆ ತೀರ್ಮಾನ ಮಾಡಿದ್ರು. ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ಆಗ್ಬೇಕು, ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಬಾಗೇಪಲ್ಲಿ ಕೊಟ್ರು. ನನಗೆ ಬೇಸರ ಆಗ್ಲಿಲ್ಲ, ಆಯ್ತು ತೊಂದರೆ ಇಲ್ಲ ಅಂತ ಹೇಳಿ ನಾನು ಚಿಂತಾಮಣಿಗೆ ಬೇಕೇ ಬೇಕು ಅಂತ ಮಾಡಿ ಈಗ ಮೊನ್ನೆ ಬಜೆಟ್ ಅಲ್ಲಿ ಚಿಂತಾಮಣಿಗೂ ಮಂಜೂರಾಗಿದೆ. 10 ಎಕರೆ ಜಾಗ ನಾವು ನಿಗದಿ ಮಾಡಿದ್ವಿ. 10 ಎಕರೆ ಕೊಡ್ತಾ ಇದ್ದೀವಿ ಜಾಗ. ಇವತ್ತು ಸುಮಾರು 45 ಕೋಟಿ ರೂಪಾಯಿಯಲ್ಲಿ ಇವತ್ತಲ್ಲಿ ಬಿಲ್ಡಿಂಗು ಮತ್ತು ಇತರೆ ಸೌಲಭ್ಯ ಎಲ್ಲ ಬರ್ತದೆ. ಬಹುಶಃ ಈ ವರ್ಷದ ಹಂತದೊಳಗೆ ನಾವು ಕಾಮಗಾರಿ ಶುರು ಮಾಡೋದಕ್ಕೆಲ್ಲ ತಯಾರು ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ರೀತಿ ವಿನ್ಯಾಸ ಮಾಡಿಸೋದಕ್ಕೆ ನನಗೆ ಅವ್ರು ಹೇಳಿದ್ರು, ನೀವೇ ಒಳ್ಳೆ, ನೀವು ಚೆನ್ನಾಗಿ ಮಾಡಿಸ್ತೀರ, ನೀವೇ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ನಾವು? ಯಾರು ಹೇಳಿಕೆಗೋಸ್ಕರ ಮಾಡ್ತಾ ಇದ್ದೀನಿ ನಾನು? ಇವತ್ತು ನನಗಿರ್ತಕ್ಕಂಥದ್ದು ಇಷ್ಟೇ ಕೆಲಸ ಇಲ್ಲ. ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.